ಸ್ನೇಹಿತರೆ ನೋಡಿ, ಆಚಾರ್ಯ ಚಾಣಕ್ಯರವರು ಒಂದು ನೀತಿಯನ್ನ ಹೇಳ್ತಾರೆ. ಅವ್ರು ಏನಪ್ಪಾ ಅಂದ್ರೆ, ಈ ಸ್ಥಳಗಳಲ್ಲಿ ಇರಬೇಡಿ. ಯಸ್ಮಿನ್ ದೇಶೇ ನ ಸಮ್ಮಾನೋ ನ ವೃತ್ತಿರ್ನ ಚ ಬಾಂಧವ ನ ಚ ವಿದ್ಯಾಗೋ ಮೋಪ್ಯಸ್ತಿ ವಾಸಸ್ತ್ರ ನ ಕಾರಯೇತ್. ಯಾವ ದೇಶದಲ್ಲಿ, ಅರ್ಥಾತ್ ಯಾವ ದೇಶದಲ್ಲಿರುವುದರಿಂದ ಗೌರವ ಸಿಗುವುದಿಲ್ಲವೋ, ಎಲ್ಲಿ ಬದುಕಲು ಕೆಲಸ ಸಿಗುವುದಿಲ್ಲವೋ, ಎಲ್ಲಿ ಸಹೋದರರು ಮತ್ತು ಬಂಧು ಬಾಂಧವರು ಇರುವುದಿಲ್ಲವೋ, ಎಲ್ಲಿ ವಿದ್ಯೆ ಮತ್ತು ಅಧ್ಯಯನ ಸಂಭವವಿಲ್ಲವೋ ಅಂಥ ಸ್ಥಳಗಳಲ್ಲಿ ಇರಬಾರದು. ಆಚಾರ್ಯ ಚಾಣಕ್ಯರು ಹೇಳುವುದೇನೆಂದ್ರೆ, ಗೌರವ ಇಲ್ಲದ ಸ್ಥಳಗಳಲ್ಲಿ, ಕೆಲಸವಿಲ್ಲದ ಊರಿನಲ್ಲಿ, ಬಂಧು ಮಿತ್ರರು ಮತ್ತು ಪರಿಚಿತರು ಇಲ್ಲದ ಸ್ಥಳಗಳಲ್ಲಿ ಹಾಗೂ ವಿದ್ಯೆಯನ್ನು ಪಡೆಯಲು ಯಾವ ಸಾಧನಗಳು ಇರುವುದಿಲ್ಲವೋ ಅಂಥ ಸ್ಥಳಗಳಲ್ಲಿ ವಾಸಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇಂಥ ಸ್ಥಳಗಳನ್ನು ತ್ಯಜಿಸುವುದೇ ಒಳಿತು. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ. ಅವರು ಆಗಿನ ಕಾಲದಲ್ಲೇ ಆಚಾರ್ಯ ಚಾಣಕ್ಯರು ಅದ್ಭುತವಾಗಿ ಈ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ನಮಗೆ ಎಲ್ಲಿ ಗೌರವ ಸಿಗುವುದಿಲ್ಲವೋ, ಎಲ್ಲಿ ಬದುಕಕ್ಕೆ ಕೆಲಸ ಸಿಗೋದಿಲ್ಲವೋ, ಎಲ್ಲಿ ಸಹೋದರರು ಬಂಧು ಮಿತ್ರರು ಇರುವುದಿಲ್ಲವೋ, ಎಲ್ಲಿ ವಿದ್ಯೆ ಅಧ್ಯಯನ ನಡೆಸೋದಕ್ಕೆ ಸಾಧ್ಯವಿಲ್ಲವೋ ಅಂಥ ಸ್ಥಳಗಳಲ್ಲಿ ನಾವು ಇರದೇ ಒಳ್ಳೆಯದು. ಯಾಕೆಂದ್ರೆ ನಮಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಗೌರವ ಸಿಗೋದಿಲ್ಲ, ಯಾವುದೇ ರೀತಿಯಾದಂತಹ ನಮ್ಮ ಬೆಳವಣಿಗೆ ಇರುವುದಿಲ್ಲ. ಮತ್ತೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಾವು ಏನ್ ಮಾಡಕ್ ಸಾಧ್ಯ? ಅಲ್ಲಿದ್ದು ಏನ್ ಸಾಧನೆ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ಆಚಾರ್ಯ ಚಾಣಕ್ಯರು ಎಲ್ಲಿ ನಮಗೆ ಗೌರವ, ಮರ್ಯಾದೆ, ಕೆಲಸ ಹಾಗೂ ನಮ್ಮ ಸ್ನೇಹಿತರು, ಒಡನಾಡಿಗಳು, ಬಂಧು ಮಿತ್ರರು ಎಲ್ಲಿ ಇರಲ್ಲ ಆ ಸ್ಥಳವನ್ನ ನಾವು ಬಿಟ್ಟು ಬಿಡೋದೆ, ತ್ಯಜಿಸ್ಬಿಡೋದೆ ಒಳ್ಳೆಯದು ಅಂತ ಈ ರೀತಿ ಅದ್ಭುತವಾಗಿ ಒಂದು ಎಲ್ಲರಿಗೂ ನೋಡಿ, ಇದು ಪ್ರತಿಯೊಬ್ಬರಿಗೂ ರಿಲೇಟ್ ಆಗ್ತಕ್ಕಂಥ ಒಂದು ಕತೆ. ಅದು ತುಂಬಾ ಅದ್ಭುತವಾಗಿ ಅರ್ಥ ಮಾಡ್ಕೋಬಹುದು ಈ ಕಥೆನ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.